ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ಹೊಸ ಸಂಚಿಕೆಗೆ ಇನ್ನೊಬ್ಬರು ಬಹಳ ನನಗೆ ಆತ್ಮೀಯರಾದವರು, ಕನ್ನಡ ಚಿತ್ರರಂಗಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನು ಕೊಟ್ಟಂಥವರು, ನಟ ನಿರ್ದೇಶಕ ವಾದಿರಾಜ್ ಅವ್ರ ಬಗ್ಗೆ ಈ ಸಂಚಿಕೆಯನ್ನು ಆರಂಭ ಮಾಡ್ತಾಯಿದ್ದೀನಿ. ವಾದಿರಾಜ್ ಒಂದು ಥರದಲ್ಲಿ ನೀವು ಭೇಟಿ ಮಾಡಿದ್ರೆ ಹೊರಟ ಅನಿಸೋ ವ್ಯಕ್ತಿ. ಬಹಳ ಟಫಾಗಿ ಮಾತಾಡೋರು, ಮುಖಕ್ಕೆ ಹೊಡೆದಂಗೆ ಮಾತಾಡೋರು, ಬಟ್ ಅಷ್ಟೇ ಸಹೃದಯಿ. ನಾನು ಮೊದಲನೇ ಸಲ ವಾದಿರಾಜನ್ನು ಭೇಟಿ ಮಾಡಿದ್ದು ಆರ್ ನಾಗೇಂದ್ರ ರಾಯರ ಜನ್ಮಶತಮಾನೋತ್ಸವ ಸಂದರ್ಭದಲ್ಲಿ 96. ಆಗ ಸರ್ಕಾರಕ್ಕೆ ನಾವು ಮನವಿಗಿನೂ ಎಲ್ಲ ಕೊಟ್ವಿ, ಯಾರೂ ಮಾಡಲಿಲ್ಲ. ಭಾರತೀಯ ವಿದ್ಯಾಭವನದಿಂದ 2 ದಿನಗಳ ಆರ್ ನಾಗೇಂದ್ರ ರಾವ್ ಉತ್ಸವವನ್ನು ಮಾಡಿದ್ವಿ. ಮೊದಲನೇ ದಿನ ರಾಜ್ಕುಮಾರ್ ಬಂದರು, 2ನೇ ದಿನ ಕಲ್ಯಾಣ್ ಕುಮಾರ್ ಅವರು ಬಂದರು. ಆ ಸಂದರ್ಭದಲ್ಲಿ ನಾನು, ಯಾಕೆಂದರೆ ನಾಗೇಂದ್ರ ರಾಯರು ವಾದಿರಾಜ್ ಅವರ ಪ್ರೊಡಕ್ಷನ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದರು, ಮತ್ತು ಅವ್ರ ಮಕ್ಕಳೆಲ್ಲ ಅವ್ರ ಕುಟುಂಬಕ್ಕೆ ಬಹಳ ಆತ್ಮೀಯರಾಗಿದ್ದವರು. ಅದಕ್ಕಾಗಿ ನಾನು ವಾದಿರಾಜನ ಹುಡುಕೊಂಡು ಬಂದೆ. ಆವಾಗ ಸಂತೃಪ್ತಿ ನಗರ ಅಂತ ಜಂಬೂ ಸವಾರಿ ದಿಣ್ಣೆಯಿಂದ ಮುಂದಕ್ಕೆ ಇದ್ದ ಜಾಗ ಅದು. ಊರು ಡೆವಲಪ್ ಆಗಿರಲಿಲ್ಲ. ನನ್ನ ಸ್ನೇಹಿತರೊಬ್ಬರ ಮೋಟ್ರ್ ಬೈಕಲ್ಲಿ ಅಲ್ಲಿವರೆಗೂ ನಾವು ಹುಡ್ಕೊಂಡು ಹೋದ್ವಿ. ಹುಡ್ಕೊಂಡು ಹೋಗುವಾಗಲೇ ಅವ್ರ ಮನೆ ತಲುಪುವಾಗಲೇ ಹೇಳಿದೆ, ಇನ್ನೊಂದು ಸಲ ಅವ್ರ ಮನೆಗೆ ಬರೋಲ್ಲ, ಇಷ್ಟು ದೂರ ರೋಡು ಚೆನ್ನಾಗಿರಲಿಲ್ಲ. ಬಟ್ ವಾದಿರಾಜ್ ಬಹಳ ಚೆನ್ನಾಗಿ ಮಾತಾಡಿದ್ರು. ಅವರು ನಾಗೇಂದ್ರ ರಾಯರ ಬಗ್ಗೆ ಮೊದಲು ಹೇಳ್ತಾನೆ ಅವ್ರು ಅಂದಿದ್ದದೆ, ನಮ್ಮ ಮಕ್ಕಳು ಸಿನಿಮಾದಲ್ಲಿ ನನಗೆ 4 ಸೀನ್ ನೀನೇ ಮಾಡಯ್ಯ, ನೀನೇ ಡೈರೆಕ್ಟ್ ಮಾಡು ಅಂತೇಳಿ ಬಿಟ್ಕೊಟ್ರು. ಅವ್ರು ಬಿಟ್ಕೊಟ್ಟಿದ್ರಿಂದ ನಾನು ಮುಂದಿನ ಸಿನಿಮಾ ಸೀತಾನ ನಾನು ಡೈರೆಕ್ಟ್ ಮಾಡಿದೆ ಅಂತ ಮತ್ತೆ ಹೇಳಿದ್ರು. ನನಗೆ ಬಹಳ ನೆನಪಿರೋದೇನು ಅಂದರೆ, ನಾವೆಲ್ಲ ಮಾತಾಡಿ ಅವ್ರನ್ನ ಆಹ್ವಾನ ಮಾಡಿ ಬರ್ತಾ ಇರುವಾಗ 1 ನಿಮಿಷ ಬಾಯಲ್ಲಿ ಕರೆದ್ಬಿಟ್ಟು, ಅಲ್ಲ ಕಾರ್ಯಕ್ರಮ 2 ದಿನದ ಕಾರ್ಯಕ್ರಮ ಮಾಡ್ತಾಯಿದ್ರೆ ನಾಗೇಂದ್ರ ರಾಯರದ್ದು, ಏನಾದರೂ ಹಣ ಗಿಣ ಬೇಕಾಗಿತ್ತೇನಪ್ಪ ಅಂತಂದರು. ನಂಗೆ ಇದೆಯಲ್ಲ, ಇವತ್ತು ನಾವು ಒಬ್ಬರು ಕಲಾವಿದರನ್ನು ಕರೆಯೋದೇ ಕಷ್ಟ, ಕರೆದಿದ್ದರಲ್ಲಿ ಏನಾನು ದುಡ್ಡು ಕಾಸು ಖರ್ಚಿದೆಯಾ ನಿಮಗೆ ಅಂತ ಕೇಳಿಸುವ ಸಹೃದಯ ಇದೆಯಲ್ಲ, ಅದು ನಂಗೆ ವಾದಿರಾಜ್ ಬಗ್ಗೆ ಬಹಳ ಗೌರವ ಮೂಡಿಸ್ತು. ಮತ್ತು ಅವರು ನಾಗೇಂದ್ರರ ಬಗ್ಗೆ ಮಾತನಾಡ್ತಾ ಅಕ್ಷರಶಃ ಕೈ ಮುಗಿದ್ರು. ಅವರು ನಮ್ಮ ಕುಟುಂಬದ ದೇವರಿದ್ದಾಗೆ, ಅವರು ನಮ್ಮನ್ನೆಲ್ಲ ಚಿತ್ರರಂಗದಲ್ಲಿ ಕಷ್ಟ ಕಾಲದಲ್ಲಿ ಕಾಪಾಡಿದ್ರು ಅಂತ. ನನಗೆ ಇದೇ ಅನುಭವ MR ವಿಠ್ಠಲ್ ಬಗ್ಗೆ ನಾನು ಪುಸ್ತಕ ಬರೆಯುವಾಗ ವಾದಿರಾಜ್ ಇರಲಿಲ್ಲ. ಅವಾಗ ಅವ್ರ ತಂಗಿ ಹರಿಣಿ ಇದ್ದರು. ಹರಿಣಿ ಅವ್ರ ಹತ್ರ ನಾನು ಮಾತನಾಡುವಾಗ ಹರಿಣಿನೂ MR ವಿಠ್ಠಲ್ ಬಗ್ಗೆ ಹಾಗೆ ಅಕ್ಷರಶಃ ಕೈ ಮುಗ್ದಿದ್ರು. ಅಂದರೆ ಅದೊಂಥರ ಅವ್ರ ಕುಟುಂಬದಲ್ಲೇ, ಅವ್ರ ರಕ್ತದಲ್ಲೇ ಬಂದಿರತಕ್ಕಂತಹ ವಿನಯ ಅಂತ ಅನಿಸುತ್ತೆ. ಇದಾದಮೇಲೆ ನಾನು ವಿಜಯ ಭಾಸ್ಕರ್ ಅವರ ಕಾರ್ಯಕ್ರಮ ಮಾಡಿದ್ವಿ. ತಾರೆಗಳ ತೋಟದಿಂದ ಚಂದಿರ ಬಂದ ಅಂತ ಕಾರ್ಯಕ್ರಮದ ಟೈಟಲ್ಲು. ಅದು ಸ್ವತಃ ವಾದಿರಾಜ್ ಅವರು ನಿರ್ದೇಶನ ಮಾಡಿದ ನಮ್ಮ ಮಕ್ಕಳು ಸಿನಿಮಾದ ಒಂದು ಹಾಡು. ವಿಜಯ ಭಾಸ್ಕರ್ ಅವರು ಬಹುತೇಕ ಸಿನಿಮಾಗಳಿಗೆ ಸಂಗೀತವನ್ನು ಕೊಟ್ಟಂತಹವರು. ವಾದಿರಾಜ್ ಅವರು ಬಹಳ ಪ್ರೀತಿಯಿಂದ ಬಂದರು, ತುಂಬ ಚೆನ್ನಾಗೂ ಮಾತನಾಡಿದ್ರು. ಇದಾದ ಮೇಲೆ ನಾವು RN ಜಯಗೋಪಾಲ್ ಮೇಲೆ ಒಂದು ವಿಶೇಷ ಸಂಚಿಕೆ ಮಾಡಿದ್ವಿ. ಆಗ ನಾನು ವಾದಿರಾಜ್ ಬಹಳಷ್ಟು ಸಿನಿಮಾಗಳಿಗೆ ಮಾಡ್ತೀನಲ್ಲ ಅಂಥೇಳಿ ಆಗೊಂದು ಸಣ್ಣ ಇರುಸು ಮುರುಸಿನ ಪ್ರಸಂಗ ನಂಗೆ ಅವ್ರ ಜೊತೆಗೆ ಆಯಿತು. ಏನು ಅಂತಂದರೆ, ಸಾಮಾನ್ಯಕ್ಕೆ ಒಂದು ಚಿತ್ರಗೀತೆ ಇತಿಹಾಸವನ್ನು ನಾವು ಬರೆಯುವಾಗ ಹಾಡು ಬರೆದೋ ದೃಷ್ಟಿಯಲ್ಲಿ ಒಂದು ಇತಿಹಾಸ ಇರುತ್ತೆ, ಸಂಗೀತ ಕಂಪೋಸ್ ಮಾಡಿದವ್ರ ದೃಷ್ಟಿಯಲ್ಲಿ ಒಂದು ಇತಿಹಾಸ ಇರುತ್ತೆ, ಹಾಡ್ದವ್ರ ದೃಷ್ಟಿಯಲ್ಲಿ ಒಂದು ಇತಿಹಾಸ ಇರುತ್ತೆ, ಪ್ರೊಡ್ಯೂಸರ್ ಇನ್ನೊಂದು ಕತೆ ಹೇಳ್ತಾ ಇರ್ತಾರೆ. ಹೀಗಾಗಿ ನಾವು ಸರ್ ಹಿಂಗೆ ಕತೆ ಹೇಳಿದರು, ನಿಮ್ಮ ಇದೇನು ಅಂತ ಸಾಮಾನ್ಯಕ್ಕೆ ಕೇಳ್ತೀನಿ ನಾನು. ಯಾಕೆ ಅಂತಂದರೆ, ನಾವು ಅವಾಗ ಇಸ್ವಿಗಳನ್ನೆಲ್ಲ ಟ್ಯಾಲಿ ಮಾಡಿದ್ರೆ ಬಹುಶಃ ಯಾವುದು ನಿಜವಾದ ಇತಿಹಾಸ ಇರ್ಬೋದು ಅಂತ ಒಂದು ಚಿತ್ರ ಸಿಗುತ್ತೆ. ಹೀಗೆ ಹಾಡೊಂದ ಹಾಡುವೆ ನೀ ಕೇಳು ಮಗುವೆ ನಾಂದಿ ಸಿನಿಮಾದ ಹಾಡು ಬಿಡದಿ ಮನೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಯಿತು. ಈ ಹಾಡು ಮೊದಲು ಇರಲಿಲ್ಲ. ಆಮೇಲೆ ಇಷ್ಟುದ ಡೈಲಾಗ್ ಬೇಡ, ಇದು ಹಾಡಿರುತ್ತೆ ಅಂತ ಅಂದ್ಕೊಂಡ್ವಿ. ವಿಜಯ ಭಾಸ್ಕರ್ ಮತ್ತು RN ಜಯಗೋಪಾಲು ಕಾಫಿ ಮಾಡೋದಕ್ಕೆ ಒಳಗಡೆ ಹೋದಾಗ 2 ನಿಮಿಷದಲ್ಲಿ ಹಾಡು ಹೊಳೀತು ಅನ್ನೋದನ್ನು ನಂಗೆ ವಿಜಯ ಭಾಸ್ಕರ್ ಹೇಳಿದರು, ಜಯಗೋಪಾಲು ಹೇಳಿದರು. ಇದು ನಾನು ಬಕ್ಕಷ್ಟು ಕಡೆ ದಾಖಲೆನೂ ಮಾಡಿದ್ದೀನಿ. ನಾನು ವಾದಿರಾಜ್ ಕೇಳಿದೆ, ನೋಡಿ ಸರ್ ಹಿಂಗೊಂದು ಇದೆ ಅಂಥೇಳಿ. ವಾದಿರಾಜು ಇದಕ್ಕಿದ್ದಂಗೆ ಕೋಪ ಮಾಡ್ಕೊಂಬಿಟ್ಟು ಏನಯ್ಯ ಹಂಗಂದ್ರೆ ಅರ್ಥ, ನನ್ನ ಸಿನಿಮಾದಲ್ಲಿ ನಾನು ಎದುರಿಗೆ ಇಲ್ಲದೆ ಯಾವ ಹಾಡು ಸೃಷ್ಟಿಯಾಗಿಲ್ಲ,
ನಾನು ಯಜಮಾನನ ಥರ ಕಾಲ ಮೇಲೆ ಕಾಲು ಹಾಕ್ಕೊಂಡು ಹೊರಗೆ ಕೂತಿದ್ದೀನಿ, ಅವರು ಒಳಗೆ ಹಾಡು ಬರಿತಾ ಇದ್ದಾರೆ, ಏನು ಅರ್ಥ ಇದಕ್ಕೆ, ಇದು ತಪ್ಪಿದು, ಇದ್ರ ಬಗ್ಗೆ ನಾನು ಜಯಗೋಪಾಲ್ ಹತ್ರ ಮಾತಾಡ್ತೀನಿ ಅಂದರು. ನಾನು ಹೇಳಿದೆ, ಸರ್ ಹಂಗಲ್ಲ ಸರ್, ಅದು ಹಾಡು ಇದ್ದಕ್ಕಿದ್ದಾಗೆ ಹೊಳಿತು ಅನ್ನೋದಕ್ಕೆ ಈ ಕತೆ ಅಂತಂದರೆ ಅವತ್ತು ವಾದಿರಾಜು ಸಿಕ್ಕಾಪಟ್ಟೆ ಕೋಪ ಮಾಡ್ಕೊಂಡ್ರು. ಯಾಕೆ ಅವ್ರು ಅಂಥ ಕೋಪ ಮಾಡ್ಕೊಂಡಿದ್ದಾರೆ ಯಾವತ್ತೂ ನೋಡೇ ಇಲ್ಲ. ಆದಮೇಲೆ ಜಯಗೋಪಾಲ್ ರಾತ್ರಿ ಫೋನ್ ಮಾಡಿದ್ರು. ಫೋನ್ ಮಾಡಿ ಏನಯ್ಯ ವಾದಿರಾಜ್ಗೆ ಏನೋ ಹೇಳ್ಬಿಟ್ಟಿದೆ ಅಂತ ಅವ್ರು ಏನೇನೋ ಕೇಳ್ತಾ ಇದ್ದಾರೆ ಅಂತಂದರು. ನನ್ನಂದೆ ಸರ್ ಇಷ್ಟೇ ಸರ್ ಆಗಿದ್ದು ಅಂತೇಳಿ. ಆಮೇಲೆ ಅಯ್ಯೋ ಬಿಡೋದು, ಅವ್ರಿಗೆ ಈ ನಿರ್ಮಾಪಕರಿಗೆ ಒಂದು ಇರುತ್ತೆ, ಎಲ್ಲ ಹಾಡು ನಾವೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿ, ಅದು ಏನೋ ನನ್ನ ಹೆಸರು ವಿಜಯಭಾಸ್ಕರ್ ಹೆಸರು ಹೇಳಿದ್ರು, ಇರ್ಸು ಮುರ್ಸು ಆಗತ್ತೆ ಬಿಡು ಪರವಾಗಿಲ್ಲ ಅಂತಂದರು, ಬಿಟ್ಟರು. ಅದು ಆದಮೇಲೆ ವಾದಿರಾಜು ಮತ್ತು ನೆಕ್ಸ್ಟ್ ಡೇ ಇನ್ನೊಂದು 3 ದಿನ ಬಿಟ್ಟು ಮತ್ತೆ ಇನ್ನೊಂದು ಸಲ ವಾದಿರಾಜ್ಗೆ ಮನೆಗೆ ಹೋದ್ವಿ. ಅವಾಗ ಅವರು ಆರ್ ಎನ್ ಜಯಗೋಪಾಲ್ ಬಗ್ಗೆ ಬಹಳ ವಿಶೇಷವಾಗಿ ಜಯಗೋಪಾಲ್ ನಿರ್ದೇಶನ ಮಾಡಿದ ನಾ ಮೆಚ್ಚಿದ ಹುಡುಗ ಸಿನಿಮಾ ಬಗ್ಗೆ ಬಹಳ ವಿಶೇಷವಾಗಿ ಮಾತಾಡಿದ್ರು. ಜಯಗೋಪಾಲ್ ಬಗ್ಗೆನೂ ಬಹಳ ಪ್ರೀತಿಯಿಂದ ಮಾತಾಡಿದ್ರು. ಆಗ ಹೇಳಿದ್ದನ್ನು ನಾನು ದಾಖಲೆ ಕೂಡ ಮಾಡಿದ್ದೀನಿ. ಅದೇ ಕಣ್ಣು ಸಿನಿಮಾನ ಅವ್ರು ನಿರ್ಮಾಣ ಮಾಡಿದಾಗ ವಾದಿರಾಜ್ಗೊಂದು ಆಸೆ ಇತ್ತು, ರಾಜ್ಕುಮಾರ್ಗೆ ಜಯಗೋಪಾಲ್ ಬರೆಯೋದು ನಿಲ್ಲಿಸ್ಬಿಟ್ಟಿದ್ರು ದಾರಿ ತಪ್ಪಿದ ಮಗದಿಂದ ಮುಂದಕ್ಕೆ. ಅದೇ ಕಣ್ಣುನಲ್ಲಿ ಒಂದು ಹಾಡಾದರೂ ಜಯಗೋಪಾಲ್ ಹತ್ರ ಬರೆಸ್ಬೇಕು ಅಂಥೇಳಿ ಜಿ ಕೆ ವೆಂಕಟೇಶ್ ಕೂಡ ಒಪ್ಕೊಂಡಿದ್ರು. ರಾಜ್ಕುಮಾರ್ ಕೂಡ ಆಯಿತು ಅವ್ರು ಬರೆದ್ರೆ ಅದಕ್ಕೆ ಏನು ಅಂಥೇಳಿ ಒಂದು ಡ್ಯೂಯೆಟನ್ನು ಕೊನೆಯವರೆಗೂ ಜಯಗೋಪಾಲ್ಗೆ ಅಂತ ಇಟ್ಕೊಂಡಿದ್ರು. ಆದರೆ ಜಯಗೋಪಾಲ್ ಬರೀಲಿಲ್ಲ. ಅದನ್ನು 2-3 ಸಲ ನಂಗೆ ವಾದಿರಾಜ್ ಹೇಳಿದ್ರೆ, ಯಾಕಾಟ ಸ್ಟಾರ್ಟ ಮಾಡಬೇಕಾಗಿತ್ತೆ, ಬರೆದಿದ್ರೆ ಆಗಿತ್ತು ಅಂಥೇಳಿ. ಸರ್ ಅದು ಅವ್ರವ್ರದ್ದು ಗೊತ್ತು, ನಾನೇನು ಹೇಳಲಿ ಇದಕ್ಕೆ ಅಂತಂದೆ. ಇದು ಆದಮೇಲೆ ವಾದಿರಾಜ್ ವಿಷಯದಲ್ಲೊಂದು ಅನಿರೀಕ್ಷಿತ ಪ್ರಸಂಗ ನಡೀತು. ಅವರು ಒಂದು ಸಲ ಚಲನಚಿತ್ರ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿದ್ದರು. ಆಗ ಒಂದು ಸಿನಿಮಾಕ್ಕೆ ಪ್ರಶಸ್ತಿಯನ್ನು ಕೊಟ್ಟರು. ಪ್ರಶಸ್ತಿಯನ್ನು ಕೊಟ್ಟಾಗ ಒಂದು ಪತ್ರಿಕೆ ಲೇಖನ ಬಂತು, ಅವರು ದುಡ್ಡಿಸ್ಕೊಂಡು ಈ ಸಿನಿಮಾಗೆ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂಥೇಳಿ ಒಂದು ಬಹಳ ನೇರವಾದ ಆಪಾದನೆ. ವಾದಿರಾಜು ತುಂಬ ಅಪ್ಸೆಟ್ ಆಗಿಬಿಟ್ರು. ಅವ್ರು ಇದ್ಗಿದಂಗೆ ಅವರು ಆ್ಯಕ್ಚುಲಿ ಅವಾಗೆಲ್ಲ ಲ್ಯಾಂಡ್ಲೈನ್ಗಳ ಕಾಲ, ಮೊಬೈಲ್ ಇರಲಿಲ್ಲ. ಬರಯ್ಯ ಮನೆಗೆ ಅಂತ ಅಂದ್ಬಿಟ್ಟು, ನೋಡಯ್ಯ ಈ ಫ್ರಿಜ್ ಇದೆಯಲ್ಲ, ಇದು ನಾನು ದುಡ್ಡು ಕೊಟ್ಟು ತಗೊಂಡಿರೋದು. ಈ ಸ್ಟವ್ ಇದೆಯಲ್ಲ, ಅವಾಗೆಲ್ಲ ಇಂಡೆಕ್ಸ್ ಸ್ಟವ್ ಹೊಸದು, ಇಂಡೆಕ್ಸ್ ಸ್ಟವ್ ನಾನು ದುಡ್ಡು ಕೊಟ್ಟು ತಗೊಂಡಿರೋದು. ಈ ಕಾಟ್ ಇದೆ ನೋಡೋ, ಇದು ನಾನು ದುಡ್ಡು ಕೊಟ್ಟು ತಗೊಂಡಿರೋದು. ಇದೆಲ್ಲ ನನ್ನ ಸೇವಿಂಗ್ಸ್ ಅಯ್ಯ, ನಾನು ಯಾರ ಹತ್ರ ದುಡ್ಡು ಇಸ್ಕೋಬೇಕಾಗಿಲ್ಲ. ಅವ್ರು ತುಂಬ ಎಮೋಷನಲ್ ಆಗಿಬಿಟ್ಟಿದ್ರು. ನಾನು ಸ್ಕೂಲ್ ಮಾಡಿದೆ, ಸರ್ ಯಾಕಷ್ಟು ಎಮೋಷನಲ್ ಆಗ್ತೀರಿ, ಯಾರೋ ಒಂದು ಮಾತು ಹೇಳ್ತಾರೆ, ಇಲ್ಲಯ್ಯ ನಾನು ಇಷ್ಟು ವರ್ಷ ಚಿತ್ರರಂಗದಲ್ಲಿ ಇದ್ದೀನಿ, ಚಿತ್ರರಂಗದಲ್ಲಿ ನಾನು ದುಡ್ಡು ಕಳ್ಕೊಂಡಿದ್ದೇನೆ ಹೊರತು ಯಾವತ್ತೂ ಇನ್ನೊಬ್ರಿಗೆ ಅನ್ಯಾಯ ಮಾಡಿ ದುಡ್ಡು ತೊಗೊಂಡಿಲ್ಲ. ಯಾವನೋ ಹಂಗೆ ಬರೆದ್ಬಿಟ್ಟಿದ್ದಾನೆ ಅಂಥೇಳಿ, ಬಿಡಿ ಸರ್ ನಾನು ಬರಿತೀನಿ ಅಂಥೇಳಿ ವಾದಿರಾಜ್ ಅವರ ಈ ದಾನ ಗುಣಗಳನ್ನು ಇಟ್ಕೊಂಡಿದ್ದಾರೆ. ಅವ್ರು ಎಷ್ಟು ಜನಕ್ಕೆ ದುಡ್ಡು ಕೊಟ್ಟಿದ್ದಾರೆ, ಎಷ್ಟು ಜನ ಸಲಹಿದ್ದಾರೆ, ಈ ಥರದ್ದನ್ನು ಇಟ್ಕೊಂಡು ಬರೆದೆ. ಅವ್ರು ನಿಜವಾಗ್ಲೂ ಖುಷಿ ಆಯಿತು ಅವ್ರಿಗೆ ಆ ಲೇಖನ ಬಂದ ಮೇಲೆ. ಆಮೇಲೆ ಅವ್ರಿಗೊಂದು ಕೆಲವು ನಿರೀಕ್ಷೆಗಳಿತ್ತು. ಅವರು ನಂಗೆ ನೆನಪಿದ್ದಂಗೆ ಕಾಕಿ ಇರಬೇಕು, ಕಾಕಿ ಅಂತ ಒಂದು ಸಿನಿಮಾದಲ್ಲಿ ಮಾಡ್ತಾಯಿದ್ರು. ಬಹಳ ಡಿಫ್ರೆಂಟ್ ಆದ ರೋಲ್ ಅಂತ ಅವ್ರ ಪ್ರಕಾರ. ಆದರೆ ಆ ಸಿನಿಮಾ ಮೇಲೆ ಯಾರೂ ಬರಿಲೇ ಇಲ್ಲಯ್ಯ ಅಂತಂತ ಇದ್ರು. ಸರ್ ಅದು ಅಂದರೆ ಈಗಾದರೂ ಇಷ್ಟೊಂದು ಯೂಟ್ಯೂಬು ಮತ್ತೊಂದೆಲ್ಲ ಬಂದಿದೆ. ಅವಾಗ ಇದ್ದಿದ್ದು 5-6 ಪತ್ರಿಕೆಯಲ್ಲೂ ಹೀರೋ ಯಾರು, ಹೀರೋಯಿನ್ ಯಾರು, ಪ್ರೊಡ್ಯೂಸರ್ ಯಾರು ನೋಡಿ ಬರೀತಾರೆ. ಸರ್ ನಾ ಬರಿತೀನಿ ಬಿಡಿ ಅಂಥೇಳಿ ಬರೆದೆ. ಹೀಗೆ ವಾದಿರಾಜ್ ಅವರು ನಾನು ಭೇಟಿ ಮಾಡುವ ಸಂದರ್ಭದಲ್ಲಿ ಅವರ ನೆನಪುಗಳು ಬಹಳ ಕ್ಲಿಯರಾಗಿರ್ತಿರ್ಲಿಲ್ಲ. ಅಂದರೆ ಅವ್ರು ಯಾವುದೋ ಒಂದು ಘಟನೆ ಹೇಳೋರು, ಆ ಘಟನೆ ಮುಂಬೈಗೆ ಸಂಬಂಧಪಟ್ಟಿದ್ದಾಗಿರೋದು, ಉಡುಪಿಗೆ ಸಂಬಂಧಪಟ್ಟಿದ್ದಾಗಿರೋದು, ಮದ್ರಾಸಿಗೆ ಸಂಬಂಧಪಟ್ಟಿದ್ದಾಗಿರೋದು, ಅದು ನಾವು ಜೋಡಿಸ್ಕೊಂಡು ಮಾಡ್ತಾಯಿದ್ವಿ. ನನಗೊಂದು ಆಸೆ ಇತ್ತು ಅವಾಗ, ಒಂದು ವಾದಿರಾಜ್ ಅವರ ಆತ್ಮಕಥೆ ಬರಿಬೇಕು ಅಂಥೇಳಿ. ಅದು ಆಗಲಿಲ್ಲ. ಅಂದರೆ ಅದು ಆಗಲಿಲ್ಲ ಅಂದರೆ ನಾನೇ ಒಂಥರ ಗಂಭೀರವಾಗಿ ಅದಕ್ಕೆ ತೊಡಗಿಸ್ಕೊಳ್ಳಿಲ್ವ ಏನೋ. ಇಷ್ಟು ವರ್ಷ ಆದಮೇಲೆ ನನಗೆ ವಾದಿರಾಜ್ ಜೊತೆಗೆ ಕಳೆದ ಕೆಲವು ನೆನಪುಗಳನ್ನು ಹಂಚ್ಕೊಳ್ಳೋಕ್ಕೆ ಅವಕಾಶ ಸಿಕ್ಕಿದೆ. ಇನ್ನೊಂದಿಷ್ಟು ಕಥೆಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ವಾದಿರಾಜು ಪಣಿಯಾಡಿ ಅಂತ ಉಡುಪಿ ಹತ್ತಿರ, ಅಲ್ಲಿಯ ಮೂಲದವರು. ಕಾಣಿಯೂರು ಮಠದ ಹಿಂದೆ 1 ಕಿಲೋಮೀಟ್ರ್ ಪಣಿಯಾಡಿ ಅಂಥೇಳಿ. ವಾದಿರಾಜ ಉಪಾಧ್ಯ ಅವರ ತಾತನ ಹೆಸರೇ ಇವರಿಗೆ ಇಟ್ಟಿರೋದು. ಅವರ ತಾತನಿಗೆ 1 ಹೆಣ್ಣು ಮತ್ತು 2 ಗಂಡು. ಇವರ ತಂದೆನೇ ಚಿಕ್ಕವರು, ಶ್ರೀನಿವಾಸ ಉಪಾಧ್ಯ ಅಂಥೇಳಿ. ಆ ಕಾಲದಲ್ಲೆಲ್ಲ ಸಂಸ್ಕೃತ ಕಲಿಯುವುದಕ್ಕೆ ಬಹಳ ವಿಶೇಷವಾದ ಮನ್ನಣೆ ಇತ್ತು. ಇವರು 10ನೇ ತರಗತಿವರೆಗೂ ಸಂಸ್ಕೃತವನ್ನು ಕಲಿತು ಅಲ್ಲಿಂದ ಮೈಸೂರಿಗೆ ಹೋಗಿ ಅವ್ರ ತಂದೆ ವಾರಾನ್ನವನ್ನು ಮಾಡಿ ಸಂಸ್ಕೃತ ವಿದ್ವಾನ್ ಅಂತ ಅನ್ನಿಸ್ಕೊಂಡು ಬರೋಡಾ ವಿಶ್ವವಿದ್ಯಾನಿಲಯದಿಂದ ಸಂಸ್ಕೃತದಲ್ಲಿ ವಿಶೇಷ ಸ್ನಾತಕೋತ್ತರ ಪದವಿಯನ್ನು ಪಡೆದು ಉಪನ್ಯಾಸಕರಾದರು ಬರೋಡಾದಲ್ಲಿ. ಈ ವೇಳೆಗೆ ಅವರು ಬರೋಡಾದಲ್ಲಿ ಇದ್ದ ಕಾಲಕ್ಕೆ ಅವರ ಮದುವೆ ಆಯಿತು.
ಪಾವಂಜೆ ಗುರುರಾಯರು ಅಂಥೇಳಿ ಅವರು ಬಹಳ ದೊಡ್ಡ ಪ್ರಕಾಶಕರು. ಅವರು ಅನೇಕ ಪುಸ್ತಕಗಳನ್ನೆಲ್ಲ ಪ್ರಕಾಶನ ಮಾಡಿದ್ದಾರೆ. ಅವರ ಮಗಳು ಭಾರತಿ ಬಾಯಿಯನ್ನು ಇವರಿಗೆ ಕೊಟ್ಟು, ಶ್ರೀನಿವಾಸ ಉಪಾಧ್ಯಾಯರಿಗೆ ಕೊಟ್ಟು ಮದುವೆ ಮಾಡಿದ್ರು. ಕರಾವಳಿ ಜಿಲ್ಲೆಯ ಲೇಖಕಿಯರು ಅನ್ನೋ ಒಂದು ಪುಸ್ತಕದಲ್ಲಿ ನಿಮಗೆ ಭಾರತಿ ಬಾಯಿಯವರ ಬಗ್ಗೆ ಕೂಡ ವಿವರ ಸಿಕ್ಕತ್ತೆ. ವಾದಿರಾಜ್ ಅವರ ತಾಯಿ ಬಹಳ ಒಳ್ಳೆಯ ಕಥೆಗಾರ್ತಿಯಾಗಿದ್ದರು. ನಾನೇ ಅವ್ರ ಜೊತೆಗೆ ಅವ್ರ ತಾಯಿ ಬಗ್ಗೆ ಮಾತನಾಡುವಾಗ ಅವ್ರ ಕಣ್ಣಲ್ಲಿ ನೀರು ಹಾಕಿದ್ರು. ಅಂದರೆ ಬಹಳ ಬೇಗ ಹೋದರು ಅವ್ರು. ನಮ್ಮಮ್ಮ ಇನ್ನೊಂದಿಷ್ಟು ದಿನ ಇರಬೇಕಾಗಿತ್ತು, ಇನ್ನೊಂದಿಷ್ಟು ಬರಿಬೇಕಾಗಿತ್ತು, ನಾವು ಮಾಡಿದ ಸಾಧನೆಗಳನ್ನೆಲ್ಲ ನೋಡಬೇಕಾಗಿತ್ತು ಅಂತ ತುಂಬ ಹೇಳ್ತಾಯಿದ್ರು. ಬರೋಡಾದಲ್ಲಿ ಸಂತೃಪ್ತ ಜೀವನ, ಉಪನ್ಯಾಸಕರಾಗಿದ್ದರು. ಎಲ್ಲ ಇರುವಾಗ ಸ್ವಾತಂತ್ರ್ಯ ಸಂಗ್ರಾಮ ಶುರುವಾಯಿತು. ದಂಡಿ ಸತ್ಯಾಗ್ರಹದಲ್ಲಿ ವಾದಿರಾಜ್ ಅವರ ತಂದೆ ಶ್ರೀನಿವಾಸ ಉಪಾಧ್ಯಾಯ ಅವರು ಬಹಳ ಸಕ್ರಿಯವಾಗಿ ಭಾಗವಹಿಸಿದ್ರು. ಸಕ್ರಿಯವಾಗಿ ಭಾಗವಹಿಸಿದ್ರಿಂದ ಒಂದು ಬರೋಡಾ ವಿಶ್ವವಿದ್ಯಾಲಯದಲ್ಲಿ ಇದು ಕೆಲಸ ಕಳ್ಕೊಂಡ್ರು. ಎರಡನೇದು, ಆಗ ಬ್ರಿಟಿಷರು ಯಾರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸ್ತಾರೋ ಅವರ ಆಸ್ತಿಯನ್ನು ಮುಟ್ಗೋಲು ಹಾಕು. ಈ ಕಾರಣಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ, ಅಣ್ಣ ತಮ್ಮದರಿಂದ ಬೇರೆಯಾಗಿ ನನ್ನಿಂದ ಅವ್ರಿಗೆ ತೊಂದರೆ ಆಗ್ಬೋದು ಅಂಥೇಳಿ ಸಂಸಾರವನ್ನು ಡಿವೈಡ್ ಮಾಡಿಕೊಂಡು ಉಡುಪಿಗೆ ವಾಪಸ್ ಬಂದರು. ಉಡುಪಿನಲ್ಲಿ ಅವರು ಒಂದು ಚಿಕ್ಕ ಅಂಗಡಿಯನ್ನು ಇಟ್ಕೊಂಡು ಅಲ್ಲಿ ಜೀವನವನ್ನು, ಸ್ವತಂತ್ರ ಹೋರಾಟವನ್ನು ತೊಡಗಿಸಿದ್ರು. 27 ಜನವರಿ 1930 ವಾದಿರಾಜ್ ಅವರು ಹುಟ್ಟಿದ್ದು. ವಾದಿರಾಜ ಶ್ರೀನಿವಾಸ ಉಪಾಧ್ಯಾಯ ಅಂತ ಹೊಡೆದೊಂದು ಡೈರಿ ಇತ್ತು. ಡೈರಿ ಮೇಲೆ ಹಿಂಗೆ ಬರೆಯೋರು, ವಾದಿರಾಜ ಶ್ರೀನಿವಾಸ ಉಪಾಧ್ಯಾಯ ಅಂಥೇಳಿ. ಅವರು ಹುಟ್ಟಿದ್ದು ಉಡುಪಿನಲ್ಲೇ ಪಣಿಯಾಡಿನಲ್ಲಿ ಹುಟ್ಟಿದ್ದು. ಈಗ ಆ್ಯಕ್ಚುಲಿ ಪಣಿಯಾಡಿ ಅನ್ನೋದು ಉಡುಪಿ ಒಳಗೆ ಸೇರ್ಕೊಂಡು ಹೋಗಿದೆ. ಆಗ ಪಣಿಯಾಡಿ ಅನ್ನೋದು ಸಪ್ರೇಟ್ ಗ್ರಾಮ ಆಗಿತ್ತು. ಅವರ ತಮ್ಮ ಇನ್ನೊಬ್ಬರು ರಮಾಕಾಂತ್ ಇದ್ದಿದ್ರು, ಅವ್ರು ಬೇಗ ಹೋಗ್ಬಿಟ್ರು. ರಮಾಕಾಂತ್ ಅವರು ಕೂಡ ಪಣಿಯಾಡಿನಲ್ಲೇ ಹುಟ್ಟಿದವರು. ವಾದಿರಾಜ್ ಒಂದು ಪ್ರಸಂಗವನ್ನು ಮಾತ್ರ ಬಹಳ ರೋಚಕವಾಗಿ ಹೇಳ್ಯಾರ. ಅವ್ರು ಹುಟ್ಟಿದ್ದೇ ಒಂದು ಪವಾಡ ಅಂಥೇಳಿ. ಯಾಕೆ ಅಂತಂದರೆ ಆಗೆಲ್ಲ ಆಸ್ಪತ್ರೆಗೆ ಸೇರಿಸ್ತಿರ್ಲಿಲ್ಲ ಹೆರಿಗೆನ, ಮನೆಯಲ್ಲೇ ಹೆರಿಗೆ ಮಾಡಿಸೋರು. ಹೀಗೆ ಹೆರಿಗೆ ಆಗಬೇಕು, ಮಗುವಿನ ತಲೆ ಹೊರಗೆ ಬಂದುಬಿಟ್ಟಿದೆ, ದೇಹ ಬರ್ತಾಯಿಲ್ಲ. ಊರಿನ ಸೂಲಗಿತ್ತಿಯರೆಲ್ಲ ಬಂದರು, ಎಲ್ಲರೂ ಪ್ರಯತ್ನ ಮಾಡಿದ್ರು, ಏನೂ ಮಾಡೋದಕ್ಕಾಗ್ತಾಯಿಲ್ಲ. ತಾಯಿ ಮಗು ಇಬ್ಬರೂ ಉಳಿಯೋದು ಕಷ್ಟ ಅಂಥೇಳಿ ಸೂಲಗಿತ್ತಿಯರು ತೀರ್ಮಾನ ಮಾಡಿದ್ರು. ಅಷ್ಟೊತ್ತಿಗೆ ಶ್ರೀನಿವಾಸ ಉಪಾಧ್ಯಾಯರ ಸ್ನೇಹಿತರೊಬ್ಬರು, ಇಲ್ಲ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀವಿ ಅಂಥೇಳಿ ಡಾಕ್ಟ್ರನ್ನ ಕರ್ಕೊಂಡು ಬಂದರು. ಅದು ಅವಾಗ ಬ್ರಾಹ್ಮಣರ ಮನೆಯಲ್ಲಿ, ಅದು ವೈದಿಕ ಬ್ರಾಹ್ಮಣರ ಮನೆಯಲ್ಲಿ ಡಾಕ್ಟ್ರು ಮನೆ ಒಳಗೆ ಬರೋದು ದೊಡ್ಡ ಮೈಲಿಗೆ. ಅದು ಈ ಪ್ರಸಂಗದಲ್ಲಿ ಅನಿವಾರ್ಯವಾಗಿ ಒಪ್ಪಿಸಿ ಕರ್ಕೊಂಡು ಬಂದರು. ಡಾಕ್ಟ್ರು ಇಂಜೆಕ್ಷನ್ ಕೊಟ್ಟ ಮೇಲೆ ವಾದಿರಾಜ್ ಹುಟ್ಟಿದ್ರು. ಅವರು ವಾದಿರಾಜ್ ಯಾವಾಗಲೂ ಆ ಘಟನೆ ನೆನಪು ಮಾಡ್ಕೊಂಡು ಹೇಳೋರು, ನಾನು ಹುಟ್ಟುತ್ತಲೇ ಸಾವನ್ನು ಗೆದ್ದು ಹುಟ್ಟಿದೆ ನಾನು ಅಂಥೇಳಿ. ಆಮೇಲೆ ವಾದಿರಾಜ್ ಅವರ ಬಾಲ್ಯ ಉಡುಪಿನಲ್ಲಿ ಕಳೆಯೋದಕ್ಕೆ ಶುರುವಾಯಿತು. ಅನಂತೇಶ್ವರ ಪ್ರಾಥಮಿಕ ಅನಂತೇಶ್ವರ ದೇವಸ್ಥಾನ ಇದೆ ಉಡುಪಿನಲ್ಲಿ. ಅದ್ರ ಎದುರುಗಡೆ 2 ಜಗಲಿರೋದು. ಈಗ ಅಲ್ಲೆಲ್ಲ ಅಂಗಡಿಗಳಾಗಿದೆಯಂತೆ. ಅದು ನಂಗೆ ವಾದಿರಾಜ ಹೇಳಿದ್ದು, ಈಗಲ್ಲೆಲ್ಲ ಅಂಗಡಿಗಳಾಗ್ಬಿಟ್ಟಿದೆ ಅಂತಂದರು. ಈ ಅನಂತೇಶ್ವರ ದೇವಸ್ಥಾನದ ಎದುರಿಗಿದ್ದ ಪ್ರಾಥಮಿಕ ಶಾಲೆಯಲ್ಲಿ ವಾದಿರಾಜ್ ಅವರ ಪ್ರಾಥಮಿಕ ಶಿಕ್ಷಣ ಶುರುವಾಯಿತು. ಹೊನ್ನೆಶೆಟ್ಟಿ ಅಂತೇಳಿ ಅವರ ಗುರುಗಳು. ಯಾವಾಗಲೂ ನೆನಪು ಮಾಡ್ಕೊಳ್ಳೋರು. ಉಷಾ ಪಿ ರೈ ಅಂಥೇಳಿ ಒಬ್ಬ ಕಥೆಗಾರ್ತಿ ಇದ್ದಾರೆ, ಅವರ ತಂದೆ ಅಂತ ಹೊನ್ನೆಶೆಟ್ಟಿ ಅಂಥೇಳಿ. ಅವರು ಅಲ್ಲಿ ಬಾರಲೆ ಪತಂಗ ಈ ಥರದ ನಾಟಕಗಳನ್ನೆಲ್ಲ ಹೇಳಿಕೊಟ್ರು. ಮುಂದೆ ಮಣಿಪಾಲ್ ಪವರ್ ಪ್ರಿಂಟಿಂಗ್ ಪ್ರೆಸ್ಸು, ಇವತ್ತು ತರಂಗ, ತುಷಾರ, ಅದಕ್ಕೆಲ್ಲ ಕಾರಣಕರ್ತರಾದ ರಮೇಶ್ ಪೈ ಮತ್ತು ಟಿ.ಎ. ಪೈ ಅವರು ಇವರ ಸ್ಕೂಲ್ ಮೇಟ್ಸ್ಗಳು. ಇವ್ರಿಗಿಂತ ಸ್ವಲ್ಪ ಹಿಂದೆ ಮುಂದಿನ ಶಾಲೆಗಳಲ್ಲಿ ಇದ್ದಂಥವರು. ಇವರ ಇನ್ನೊಬ್ಬ ತಮ್ಮ ಜವಾಹರ್ ಅವರು ಹುಟ್ಟಿದ್ದು ಮಣಿಪಾಲ್ನಲ್ಲಿ. ಯಾಕೆ ಇವರು ಬಂದರು ಅಂತಂದರೆ, ಭೀಮನಕಟ್ಟೆಯಿಂದ 9ನೇ ಕ್ರಾಸ್ನಲ್ಲಿ ಅಂತರಂಗ ಅಂತ ಒಂದು ಪತ್ರಿಕೆಯನ್ನು ಶುರು ಮಾಡಿದ್ರು. ಸೊ ಇವರ ಅಂಗಡಿಯಿಂದ ಪತ್ರಿಕೋದ್ಯಮಕ್ಕೆ ಇವರ ಜೀವನ ಬಂತು. ಈ ಅಂತರಂಗ ಪತ್ರಿಕೆ ಬಗ್ಗೆ ಯಾಕೆ ಬಹಳ ವಿಶೇಷವಾದ್ದು ಅಂತ ಹೇಳಿದ್ರೆ, ನಟವರ ಗಂಗಾಧರದಿಂದ ಬಹಳ ಪ್ರಸಿದ್ಧರಾದಂಥ ಎಸ್.ಕೆ. ಕರೀಂ ಖಾನ್ ಅವರು ಈ ಅಂತರಂಗ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು. ಕರೀಂ ಖಾನ್ ಅವರ ಮೊದಲ ಪತ್ರಿಕೋದ್ಯಮ ಜೀವನ ಶುರುವಾಗಿದ್ದು ಅಂತರಂಗದ ಮೂಲಕ. ಇಲ್ಲಿ ಉಡುಪಿನಲ್ಲಿ ಬೋರ್ಡ್ ಹೈಸ್ಕೂಲಿಗೆ ವಾದಿರಾಜ್ ಅವರು ಸೇರಿಕೊಂಡ್ರು.
ಇದರಲ್ಲಿ ಇವರಿಗೆ ಪ್ರಿನ್ಸಿಪಾಲ್ ಆಗಿದ್ದಂಥವರು, ಮುಖ್ಯೋಪಾಧ್ಯಾಯರಾಗಿದ್ದಂಥವರು ರಾಕಿ ಫರ್ನಾಂಡಿಸ್ ಅಂತೇಳಿ. ಮಂತ್ರಿಗಳು ಮತ್ತು ಉಡುಪಿಯ ಸಂಸತ್ ಸದಸ್ಯರು ಆದ ಆಸ್ಕರ್ ಫರ್ನಾಂಡಿಸ್ ಅವರ ತಂದೆ ಅವರು ರಾಕಿ ಫರ್ನಾಂಡಿಸ್. ಹಾಗಾಗಿ ಅವ್ರು ನೆನಪು ಮಾಡಿಕೊಡೋರು. ರಾಕಿ ಫರ್ನಾಂಡಿಸ್ ಅವರು ಈ ಮಲ್ಟಿಪಲ್ ಒತ್ತಕ್ಷರಗಳನ್ನು ಹೇಳ್ಕೊಡೋರು ಅಂತ ಹೇಳಿದ್ರು. ಒತ್ತಕ್ಷರ ಬರೆಯೋದು ಅಂದರೆ ನಮ್ಮ ಕನ್ನಡ ತುಂಬ ಚೆನ್ನಾಗಿ ಬರ್ತಾ ಇದ್ದಿದ್ದು ರಾಕಿ ಫರ್ನಾಂಡಿಸಿಂದ ಅಂತ ಹೇಳ್ಕೊಡೋರು. ಅದು ಚತುರ್ಮುಖ ಬ್ರಹ್ಮ, ಇದನ್ನು ಚಿಕ್ಕ ಮಕ್ಕಳ ಹತ್ರ ಬರ್ಸೋರು ಅವರು. ಚತುರ್ಮುಖ ಬ್ರಹ್ಮ ಬರೆಯೋದ್ರ ಮೂಲಕ ನಿಮ್ಗೆ ಎಷ್ಟು ಒತ್ತಕ್ಷರಗಳು ಸಿಕ್ಕತ್ತೆ ಅಂಥೇಳಿ. ಹೀಗೆ ಅನಂತೇಶ್ವರದ ಜಗಲಿಯಲ್ಲಿ ವಾದಿರಾಜ ಅವರ ಕನಸುಗಳು ನಿಜವಾಗ್ಲೂ ಹುಟ್ಕೊಳ್ತು. ಮುಂದೆ ಉಡುಪಿನಲ್ಲಿ ವಾದಿರಾಜ ಅವರು ಬಹಳ ಕಾಲ ಇರೋಕ್ಕೆ ಸಾಧ್ಯ ಆಗಲಿಲ್ಲ. ಅಲ್ಲಿಂದ ಮದುರೈಗೆ ಬಂದರು. ಮದುರೈ ಕಥೆಯನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಸೋಣ.